ಹರೇ ಕೃಷ್ಣ. ಶಿವಾನಂದ ಲಹರಿಯ 17ನೇ ಚರಣ. ಫಲಾದ್ವಾ ಪುಣ್ಯಾನಾಂ ಮಯಿ ಕರುಣಯಾ ವಾ ತ್ವಯಿ ವಿಭೋ ಪ್ರಸನ್ನೇಪಿ ಸ್ವಾಮಿನ್ ಭವದಮಲಪಾದಾಬ್ಜಯುಗಲಂ ಕಥಂ ಪಶ್ಯೇಯಂ ಮಾಸ್ತಗಯತಿ ನಮಃ ಸಂಭ್ರಮ ಜುಷಾಂ ನಿಲಿಂಪಾನಾಂ ಶ್ರೇಣಿಃ ನಿಜ ಕನಕ ಮಾಣಿಕ್ಯ ಮಕುಟೈಃ. ಇದರ ಭಾವಾರ್ಥ: ಶಂಕರಾಚಾರ್ಯರು, ಎಲೈ ಸರ್ವವ್ಯಾಪಿಯೇ, ಪೂರ್ವಜನ್ಮಗಳ ಸುಕೃತದಿಂದನೋ ಅಥವಾ ಯಾವುದೋ ಒಂದು ಒಳ್ಳೆ ಕರ್ಮ ನಾನು ಪೂರ್ವಜನ್ಮದಲ್ಲಿ ಮಾಡಿದ್ರೇನೋ ಅದರ ಫಲವಾಗಿ ಇವತ್ತು ನೀನು ನನಗೆ ದರ್ಶನ ಸಿಗುತ್ತೆ ಅಂತ ಹೇಳಿ ಅಂದ್ಕೊತೀನಿ. ಏಕೆಂದರೆ ಸುಕೃತಗಳ ಫಲವಾಗಿಯೋ ಅಥವಾ ನಿನಗೆ ನನ್ನಲ್ಲಿ ಉಂಟಾದ ಕರುಣೆಯಿಂದಲೋ ನನಗೆ ನೀನು ಪ್ರಸನ್ನನಾಗುತ್ತಿದ್ದೀಯೆ. ನಿನ್ನ ವಿಮಲ ಪಾದ ಪದ್ಮಗಳನ್ನು ನಾನು ಹೇಗೆ ನೋಡಲಿ? ನಿನ್ನನ್ನು ನೋಡುವ ದರ್ಶನದ ಭಾಗ್ಯ ನನಗೆ ಸಿಗುತ್ತಿದೆ ಸ್ವಾಮಿ. ನೀನು ನನಗೆ ಅನುಗ್ರಹಿಸಿದೀಯಾ. ನಿನ್ನನ್ನು ನಮಸ್ಕರಿಸಲು ಸಂಭ್ರಮ ಪಡ್ತಾ ಇದ್ದೀನಿ ನಾನು. ಆದರೆ ನನಗಿಂತಲೂ ಮೊದಲು ದೇವತೆಗಳು ಸಾಲು ಸಾಲಾಗಿ ನಿನ್ನ ದರ್ಶನ ಪಡ್ಕೊಳ್ಳೋದಕ್ಕೋಸ್ಕರ ನಿಂತಿದ್ದಾರೆ. ಆ ಸಾಲಿನಲ್ಲಿ ನಿಂತಿರುವಂತಹ ಮಹಾನ್ ದೇವತೆಗಳು ತಮ್ಮ ಕನಕ ರತ್ನ ಕಿರೀಟಗಳಿಂದ ನನಗೆ ಅಡ್ಡ ಆಗೋಗ್ಬಿಟ್ಟಿದ್ದಾರಲ್ಲ ಸ್ವಾಮಿ ಅಂತಿದ್ದಾರೆ. ಅಂದರೆ ಇಲ್ಲಿ ಭಕ್ತನು ಶಂಕರಾಚಾರ್ಯ ಹೇಳ್ತಿದ್ದಾರೆ, ನಿನ್ನ ದರ್ಶನ ಅಂತೂ ಇಂತೂ ನೋಡುವ ಭಾಗ್ಯ ನನಗೆ ಸಿಕ್ಕಿದೆ. ಆದರೆ ದೇವತೆಗಳ ಸಾಲಿನಲ್ಲಿ ನಿಂತಿರುವ ಆ ದೇವತೆಗಳ ಆಭರಣಗಳು ನನಗೆ ಅಡ್ಡಿಯಾಗ್ತಿದೆಯಲ್ಲ ಸ್ವಾಮಿ ಅಂತ ಹೇಳ್ತಿದ್ದಾರೆ. ಹರೇ ಕೃಷ್ಣ.